ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಾನು ನಾಳೆ ಹೋಗಬೇಕಾಗಿತ್ತು ಊರಿಗೆ. ಸೊ ಹಿಂದಿನ ದಿನವೇ ಏನೆಲ್ಲ ಆಯಿತು ಅಂತ ತೋರಿಸ್ತಿದ್ದೀನಿ. ಸೊ ವೈಟ್ ಸ್ಯಾರಿನ ನಾನಿಲ್ಲಿ ಐರನ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನನಗೊಂದು ದೇವರ ಪೂಜೆ ಇತ್ತು, ಹಾಗಾಗಿ ವೈಟ್ ಸೀರೆನೇ ಉಟ್ಕೊಬೇಕು ಅಂತ ಅಂದ್ವಿ. ಹಾಗೆಯೇ ಇದು ಮಾರ್ನಿಂಗು ಏನು ಇದು ನೀರೊಲೆದು ಅಂಡೆನ ಕಿತ್ತಾಕ್ತಾಯಿದ್ರು ನಮ್ಮ ಮನೇಲಿ. ಸೊ ನಾನು ಬೇರೆ ಊರಿಗೆ ಹೋಗ್ಬೇಕಿತ್ತು, ಮನೇಲಿ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವರಿಗೆಲ್ಲ ಪೂಜೆ ಮಾಡಿ ರೆಡಿಯಾಗಿದ್ದೆ. ಏಕೆ ಅಂತ ಅಂದರೆ ಏನೋ ಒಂಥರ ನೆಮ್ಮದಿ ಮನೆಯಲ್ಲಿ ಪೂಜೆ ಮಾಡಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದರೆ. ಸೊ ಹಂಗಾಗಿ ಮನೇಲಿ ಫಸ್ಟ್ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಹಾಗೆಯೇ ದೇವ್ರ ಮನೆಯೆಲ್ಲ ನೀಟ್ ಮಾಡಿಕೊಂಡು ದೇವ್ರ ಮನೇಲಿ ಎಲ್ಲ ರಂಗೋಲಿ ಎಲ್ಲ ಹಾಕಿ, ಸೊ ದೇವರಿಗೆ ಯಾವ ರೀತಿಯ ಅಲಂಕಾರ ಅಂದರೆ ತುಂಬ ಚೆನ್ನಾಗಿ ನಾವು ಅಲಂಕಾರ ಮಾಡ್ಬೋದು. ಬಟ್ ಅವತ್ತು ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ದೇವ್ರ ಮನೇಲಿ ದೀಪ ಹಚ್ಚಿ ಹಾಗೆಯೇ ನಾನು ಕೂಡ ರೆಡಿ ಆದೆ. ಎಲ್ಲಿ ಹೋಗ್ತಿದ್ದೀನಿ ಅಂದರೆ ನಾನು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಊರಲ್ಲಿ ಬ್ರಹ್ಮ ಕಳಸ ಪ್ರತಿಷ್ಠಾಪನೆ ಇತ್ತು. ಸೊ ಈ ಥರ ನಮಗೆ ಸಿಗೋದೇ ಅಪರೂಪ, ನಾವಾಗೆ ಹುಡುಕಿದ್ರು ನಮಗೆ ಸಿಗೋಲ್ಲ. ಬಟ್ ನನಗೆ ಸಿಕ್ಕಿತ್ತು, ಅದಕ್ಕೋಸ್ಕರ ನಾನು ಹೋಗಿದ್ದೆ. ಇನ್ನು ನಾನು ಹೋದರೆ ಮತ್ತೆ ತಿಂಡಿ ಮಾಡ್ಕೊಂಡೋರಿಲ್ಲ ಅಂದ್ಬಿಟ್ಟು ನಾನು ಹಿಂದಿನ ದಿನವೇ ನಾವು ಹೋಗೋ ದಿನವೇ ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದೆ. ಸೊ ಹಾಗೆ ನಾನು ಕೂಡ ರೆಡಿಯಾಗಿದ್ದೆ. ಇನ್ನು ನನ್ನ ಅಕ್ಕನ ಮಗಳು ಕೂಡ ಬಂದಿದ್ಲು ನನ್ನ ಜೊತೆ. ಸೊ ನಮಗೆ ಈಗ ನಾವು ಹೋಗ್ತಿರೋದು ಶಿವಮೊಗ್ಗ ಆದ್ದರಿಂದ ಅರಸೀಕೆರೆ ನಮಗೆ ಬಸ್ ಸಿಕ್ತು, ಡೈರೆಕ್ಟಾಗಿ ನಾನ್ ಸ್ಟಾಪ್ ಗಾಡಿ. ಸೊ ಅರಸೀಕೆರೆ ಬಸ್ಸಿಗೆ ಹತ್ಕೊಂಡು ಅಲ್ಲಿಂದ ಶಿವಮೊಗ್ಗ ಗಾಡಿಗಳು ಸಿಗ್ತವೆ. ಬೆಂಗಳೂರಿಂದ ಬರೋವು ಹಾಗೆಯೇ ಬೇರೆ ಬೇರೆ ಊರಿಂದ ಬರೋವೆಲ್ಲ ಶಿವಮೊಗ್ಗ ಗಾಡಿಗಳು ಸಿಗ್ತವೆ. ಒಂದು ಮಂತ್ರಾಲಯ ಗಾಡಿ ಕೂಡ ಬಂತು, ಬಟ್ ಅದರಲ್ಲಿ ಫ್ರೀ ಇಲ್ಲ ಅಂತ ಅಂದರು. ಹಂಗಾಗಿ ನಾವು ಅರಸೀಕೆರೆ ಗಾಡಿ ಹತ್ತಿದ್ವಿ. ಹಾಗೆ ಈಗ ನಾವು ಅರಸೀಕೆರೆ ಬಂದ್ವಿ. ಸೊ ಅರಸೀಕೆರೆಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಿದ್ವಿ ಶಿವಮೊಗ್ಗದ ಗಾಡಿಗೆ. ಸೊ ಬಸ್ ಬಂತು. ಬಸ್ ಬಂದಾದಮೇಲೆ ನಾವು ರೀಚ್ ಆದ್ವಿ ಪ್ಲೇಸಿಗೆ. ಸೊ ರೀಚ್ ಆದಾಗ ನಮಗೆ ಹೆಚ್ಚು ಕಮ್ಮಿ 6 ಗಂಟೆ ಆಗಿತ್ತು. ಒಂದು 4 ಅವರ್ಸ್ ಬೇಕು ನಾವು ಹೋಗೋಕ್ಕೆ. ಹಾಗೆಯೇ ನಾಳೆ ಪೂಜೆ ಇದ್ದಿದ್ದರಿಂದ ಅಲ್ಲೇ ಹಣ್ಣು ಮತ್ತು ಹೂವು ದೇವರಿಗೆ ಕಾಯಿ ಎಲ್ಲ ತೊಗೊಂಡೆ ನಾನು. ಮತ್ತು ಸ್ವಲ್ಪ ಹಳ್ಳಿ ಆದ್ದರಿಂದ ಅಲ್ಲಿಂದ ಮತ್ತೆ ನಾವು ಬರೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಅಲ್ಲೇ ಸಿಟಿಯಲ್ಲೇ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ವಿ ನಮ್ಮ ಅಣ್ಣ ಬರ್ತಾರೆ ಅಂತ. ಕತ್ಲಾಗೋಯ್ತು ಆಲ್ರೆಡಿ. ಸೊ ಅವರು ಬಂದರು, ಹೋದ್ವಿ, ಮನೆಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿಂದ ಅವ್ರ ಮನೆ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಗಾಡೀಲೇ ಹೋಗಬೇಕು. ಬಸ್ ಇದೆ, ಬಟ್ ಅದು ಟೈಮಿಂಗ್ಸ್, ಅದಕ್ಕೋಸ್ಕರ ನಾವು ಗಾಡೀಲೇ ಹೋಗಿ ಅವ್ರ ಮನೆಗೆ ಹೋಗಿ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ಇದರಲ್ಲಿ ಹೆವಿ ಲಾಂಗ್ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ವೀಡಿಯೋನ ಹಾಕ್ತಾಯಿದ್ದೀನಿ. ಯಾರೂ ಮಿಸ್ ಮಾಡ್ದಲೇ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ನಿಜವಾಗ್ಲೂ ನಮಗೆ ಆ ದೇವರ ಕಾರ್ಯ ಮಾಡೋಕ್ಕಂತೂ ಕೆಲವೊಂದು ಸರಿ ನಮಗೆ ಸಿಗುತ್ತೆ ಅವಕಾಶ, ಬಟ್ ನಮಗೆ ಆ ಟೈಮ್ ಇರಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಎಲ್ಲ ಬ್ರಹ್ಮಕಳಸ ಅವರು ಸ್ಥಾಪನೆ ಮಾಡಿದರು, ಹೇಗಿತ್ತು ಎಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಹಾಗೆಯೇ ಅಲ್ಲಿ ಹಿಂದಿನ ದಿನವೇ ಅಲ್ಲಿ ನವಗ್ರಹ ಪೂಜೆ ಎಲ್ಲದಕ್ಕೂ ರೆಡಿ ಮಾಡಿಕೊಂಡು ಹೋಮ ಹವನ ಎಲ್ಲ ಮಾಡಿ, ಅದು ಆಂಜನೇಯನ ದೇವಸ್ಥಾನ. ಸೊ ಅದಕ್ಕೋಸ್ಕರ ಈ ಒಂದು ಏನಂತಾರೆ, ಇದು ಬಜರಂಗ ದಳದ್ದು ಪ್ರತೀಕನ ಅವರು ಕಟ್ಟಿದರು. ತುಂಬಾ ಚೆನ್ನಾಗಿತ್ತು. ಇನ್ನು ಪೂಜೆ ಎಲ್ಲ ಯಾಗ ಎಲ್ಲ ಆದಮೇಲೆ ಊಟ ಕೂಡ ಇತ್ತು ರಾತ್ರಿ ಅಲ್ಲೇ ದೇವಸ್ಥಾನದಲ್ಲಿ. ಸೊ ಊಟ ಮುಗಿಸ್ಕೊಂಡು ಊಟಕ್ಕೆ ಅನ್ನ ಸಾರು, ಕೇಸರಿಬಾತು, ಪಲ್ಯ, ಉಪ್ಪಿನಕಾಯಿ ಕೊಟ್ಟಿದ್ದರು. ಇದೇ ಆ ಪ್ಲೇಸು, ಬ್ರಹ್ಮಕಳಸ ಕೂರಿಸುವಂಥ ಪ್ಲೇಸು. ಸೊ ಇದು ಊರಿನ ದೇವರೆಲ್ಲ ಅಲ್ಲಿ ಬಂದಿತ್ತು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.